ತನಿಖೆ ಚುರುಕಾಗಿದೆ. ಒಂದು ವಾರದ ಮೊದಲೇ ಕಾಶ್ಮೀರಕ್ಕೆ ಬಂದಿದ್ದ ಉಗ್ರರು 3 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಹಾಗಾದ್ರೆ ಉಗ್ರರ ಸಂಚು ಹೇಗಿತ್ತು? ರಾಕ್ಷಸರಿಗೆ ಸ್ಥಳೀಯರು ಸಹಾಯ ಮಾಡಿದ್ರ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇಡೀ ದೇಶದಲ್ಲಿ ಪ್ರತೀಕಾರದ ಜ್ವಾಲೆ ಧಗಧಗಿಸುತ್ತಿದೆ. ಇತ್ತ ಉಗ್ರರ ಬೇಟೆಗೆ ಸೇನೆ ಹಾಗೂ ಕಾಶ್ಮೀರ ಪೊಲೀಸರು ಇಳಿದಿದ್ರೆ, ಅತ್ತ ತನಿಖೆಗೆ ಇಳಿದ ಎನ್ಐಎಗೆ ಸ್ಫೋಟಕ ಅಂಶ ಬಯಲಾಗಿದೆ. ಎನ್ಐಎ ತನಿಖೆ, ಸ್ಫೋಟಕ ಅಂಶ ಬಯಲು. 2 ದಿನ 3 ಸ್ಥಳ ಟಾರ್ಗೆಟ್. ಹೇಗಿತ್ತು ಉಗ್ರ ಸಂಖ್ಯೆಗೆ ಸ್ಫೋಟಕ ಅಂಶ ಲಭ್ಯವಾಗಿದೆ. ಪಹಲ್ಗಾಮ್ ಅಷ್ಟೇ ಅಲ್ಲದೆ ಕಾಶ್ಮೀರದ 3 ಕಡೆ ಟಾರ್ಗೆಟ್ ಮಾಡಲಾಗಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಸಾಕ್ಷ್ಯ ಕಂಡುಬಂದಿದೆ. ಹೀಗಾಗಿ ಎನ್ಐಎ ಟೀಮ್ ಸ್ಥಳೀಯರ ವಿಚಾರಣೆ ಮುಂದುವರೆಸಿದೆ. ಉಗ್ರ ದಾಳಿಯ ಸ್ಫೋಟಕ ಸತ್ಯ. ಪಹಲ್ಗಾಮ್ ಜೊತೆ ಬೇರೆ 3 ಪ್ರವಾಸಿ ತಾಣಗಳ ಮೇಲೂ ದಾಳಿಗೆ ಹಂತಕರು ಪ್ಲಾನ್ ಮಾಡಿದ್ದಾರಂತೆ. ಈ ಬಗ್ಗೆ ಸೇನಾ ಪಡೆಯವರು ಉಗ್ರರ ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಸತ್ಯ ಬಯಲಾಗಿದೆ. ಪಹಲ್ಗಾಮ್ ದಾಳಿಗೂ 2 ದಿನ ಮೊದಲು ಉಗ್ರರು ಬೈಸರನ್ ಕಣಿವೆಯಲ್ಲಿ ಬಂದಿದ್ದಾರಂತೆ. ಅಂದ್ರೆ ಏಪ್ರಿಲ್ 15ಕ್ಕೆ ಪಾಕಿಸ್ತಾನದ ನರರೂಪೀರ್ ಕಸರು ಪಹಲ್ಗಾಮ್ ತಲುಪಿದ್ದಾರಂತೆ. ಈ ವೇಳೆ ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳಗಳನ್ನ ಉಗ್ರರು ಪರಿಶೀಲನೆ ಮಾಡಿದ್ದಾರೆ. ಅರು ಕಣಿವೆ, ಮನರಂಜನಾ ಉದ್ಯಾನ, ಬೇತಾಬ್ ಕಣಿವೆ, ಈ 3 ಸ್ಥಳಗಳನ್ನ ಭಯೋತ್ಪಾದಕರು ಟಾರ್ಗೆಟ್ ಮಾಡಿ ಸ್ಕೆಚ್ ರೂಪಿಸಿದ್ರಂತೆ. ಆದರೆ ಹೆಚ್ಚಿನ ಸೇನಾ ಭದ್ರತೆಯಿಂದಾಗಿ ಅಲ್ಲಿ ಉಗ್ರರು ದಾಳಿಯನ್ನ ನಡೆಸಿಲ್ಲ. ಹೀಗಾಗಿ ಪಹಲ್ಗಾಮ್ನಲ್ಲಿ ಏಕಾಏಕಿ ಗುಂಡಿನ ಮಳೆ ಸುರಿಸಿದರೂ ಸಹಾಯ ಮಾಡಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಉಗ್ರರು ಹಾಗೂ ಸ್ಥಳೀಯರನ್ನ ತನಿಖೆ ನಡೆಸಲಾಗುತ್ತಿದೆ. ಎನ್ಐಎ ಮೂಲಗಳ ಪ್ರಕಾರ 4 ಸ್ಥಳೀಯರು ಉಗ್ರರಿಗೆ ನೆರವು ನೀಡಿರುವುದು ಬೆಳಕಿಗೆ ಬಂದಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಸಾಕ್ಷ್ಯ ಕಂಡುಬಂದಿದೆ. ಹೀಗಾಗಿ 2 ಫೋನ್ಗಳಿಂದ ಸಿಗ್ನಲ್ಗಳನ್ನು ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆದ್ದರಿಂದ ಒಟ್ಟು 2500 ಶಂಕಿತ ಉಗ್ರರನ್ನ ಎನ್ಐಎ ಗುರುತಿಸಿದೆ. ಅದರಲ್ಲಿ 186 ಮಂದಿಯನ್ನ ಬಂಧನದಲ್ಲಿರಿಸಿ ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ಸ್ಫೋಟಕ ಅಂಶಗಳು ಒಂದೊಂದಾಗಿ ಬಯಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಪಾಕಿಸ್ತಾನದಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ಸೇನಾ ದಂಗೆ ಹೇಳುತ್ತಾ ಹಾಗಾದ್ರೆ ಪಾಕಿಸ್ತಾನದಲ್ಲಿ? ನಗೇಂದ್ರ ಬಾಬು, ನೋಡಿ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧದ ಕಾರ್ಮೋಡದಲ್ಲಿ ಇದೆ ಈಗ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಸೈನಿಕರು ಈಗ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಂಬರ್ಸ್ ನೋಡ್ತಾ ಹೋದ್ರೆ ಸುಮಾರು 5,000 ಸೈನಿಕರು ಇಲ್ಲಿವರೆಗೂ ಕೂಡ ಭಾರತದ ಸಂಭಾವ್ಯ ಹೋರಾಟಕ್ಕೆ ಹೆದರಿ ಅಥವಾ ಸಂಭಾವ್ಯ ಒಂದು ಆಪರೇಷನ್ಗೆ ಹೆದರಿ ಈಗ ನಿರಂತರವಾಗಿ ರಾಜೀನಾಮೆಯನ್ನು ಕೊಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಆಸಿಮ್ ಮುನೀರ್ ಅವರೇ ಈಗ ಸೇನಾ ಮುಖ್ಯಸ್ಥರೇ ಒಂದು ರೀತಿಯಲ್ಲಿ ಕಣ್ಮರೆಯಾಗಿರುವುದು ಎಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಸರಿ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಇದರ ನಡುವೆ ಶಹಬಾಜ್ ಶರೀಫ್ ಅವರನ್ನ ಮೂಲೆ ಗುಂಪು ಮಾಡಲಾಗಿದೆ. ಅದರ ನಡುವೆ ಸೇನಾ ಆಡಳಿತ ಪಾಕಿಸ್ತಾನದಲ್ಲಿ ಈ ಹಿಂದಿನಿಂದಲೂ ಇರೋದ್ರ ಬಗ್ಗೆ ಅದೇನು ಗೌಪ್ಯವಾಗಿ ಏನು ಉಳಿದಿಲ್ಲ. ಈಗ ಭಾರತದ ಈ ರೀತಿಯ ಒಂದು ದಂಗೆಯನ್ನ, ಭಾರತದ ಒಂದು ಆಕ್ರೋಶ ಇದೆಯಲ್ಲ, ಭಯೋತ್ಪಾದನೆ ವಿರುದ್ಧ ಭಾರತ ಸೆಟೆದು ನಿಂತು ಈಗ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವತ್ತ ಹೊರಟಿರೋದು ಪಾಕಿಸ್ತಾನದ ಸೇನೆಗೂ ಕೂಡ ಪುಕ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಈಗ ಕೆಲವು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಪಾಕಿಸ್ತಾನದ ಅಡ್ಮಿನಿಸ್ಟ್ರೇಷನ್ ನೀಡ್ತಾ ಇರುವಂತಹ ಕೆಲವು ಹೇಳಿಕೆಗಳಾಗಿರ್ಬೋದು, ಕೆಲ ಸಚಿವರು ಆಡ್ತಾ ಇರುವಂತಹ ಮಾತಾಗಿರ್ಬೋದು, ಸಿಂಧೂ ನದಿಯಲ್ಲಿ ನಾವು ರಕ್ತಪಾತವನ್ನ ಹರಿಸ್ತೀವಿ ಅಂತ ಹೇಳಿ ಎಲ್ಲ ಮೊನ್ನೆ ಏನ್ ಸಚಿವರೆಲ್ಲ ಮಾತಾಡಿದ್ರಲ್ಲ, ಇದೆಲ್ಲವೂ ತೀರಾ ಮುಜುಗರವನ್ನ ಪಾಕಿಸ್ತಾನಕ್ಕೆ ಉಂಟು ಮಾಡಿದೆ. ಇದರ ನಡುವೆ ಏನು ಅಣ್ವಸ್ತ್ರಗಳ ಸಿಡಿತಲೆಗಳೆಲ್ಲವೂ ಕೂಡ ಭಾರತದ ಕಡೆಗೆ ಮುಖ ಮಾಡಿ ನಿಂತಿದ್ದೇವೆ. ಭಾರತ ಏನಾದ್ರೂ ನಮ್ಮ ವಿರುದ್ಧ ಹೋರಾಟ ಮಾಡಿದ್ರೆ ಅನ್ನೋ ರೀತಿಯಲ್ಲೆಲ್ಲ ಆಡಿದಂತ ಮಾತುಗಳು ಈಗ ಸೇನೆಯನ್ನ ಕೆರಳಿಸಿದೆ, ಪಾಕಿಸ್ತಾನದ ಸೇನೆಯನ್ನ ಕೆರಳಿಸಿದೆ. ಇದರ ನಡುವೆ ಪಾಕಿಸ್ತಾನದ ಸೇನೆಯ ಇಂದಿನ ಪರಿಸ್ಥಿತಿ ಅಥವಾ ಈಗಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವು ನಿಗಾ ಇಡುವಂತ ಪಾಕಿಸ್ತಾನದ ಬಾರ್ಡರ್ ಗಳಲ್ಲಿ ಇದ್ದಂತ ಪಾಕಿಸ್ತಾನದ ಸೇನೆ ಈಗ ಸ್ಟೆಪ್ ಡೌನ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಕೆಲವು ಸೂಕ್ಷ್ಮ ಪ್ರದೇಶಗಳ
ಕಡೆಗಳಲ್ಲಿ ಎನಿ ಟೈಮ್ ಅಲ್ಲಿ ಪಾಕಿಸ್ತಾನದ ಸೇನೆ ಇರ್ತಿತ್ತು. ಆದ್ರೆ ಅಲ್ಲಿಂದಲೇ ಈಗ ಪಾಕಿಸ್ತಾನದ ಸೇನೆ ವಾಪಸ್ ಹೋಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಮತ್ತೊಂದು ಕಡೆಯಲ್ಲಿ ಪಿಒಕೆಯಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಯಾವುದೇ ವಿಮಾನಗಳು ಹಾರಾಟವನ್ನ ಮಾಡ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಪಾಕಿಸ್ತಾನದಲ್ಲಿ ಈ ಆಂತರಿಕವಾದಂತ ಬೇಗುದಿ ಇದೆಯಲ್ಲ, ಸರ್ಕಾರ ಮತ್ತು ಸೇನೆಯ ನಡುವಿನ ಬೇಗುದಿ, ಈಗ ಸರ್ಕಾರದ ವಿರುದ್ಧ ಸೇನೆ ಸೆಡೆದು ನಿಂತಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದು ಪಾಕಿಸ್ತಾನದ ಅತಂತ್ರತೆಯನ್ನ ತೋರಿಸುತ್ತೆ. ಆ ಮೂಲಕ ಪಾಕಿಸ್ತಾನ ಭಯೋತ್ಪಾದನೆಗೆ ಈ ಕುಮ್ಮಕ್ಕು ಕೊಟ್ಟು ಭಾರತದ ಮೇಲೆ ಚೂ ಬಿಡುವಂತ ಪಾಕಿಸ್ತಾನದ ಆಂತರಿಕ ಬೇಗುದಿ ಸೈನಿಕರು ತನಿಖೆ ಚುರುಕಾಗಿದೆ. ಒಂದು ವಾರದ ಮೊದಲೇ ಕಾಶ್ಮೀರಕ್ಕೆ ಬಂದಿದ್ದ ಉಗ್ರರು 3 ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ರು. ಹಾಗಾದ್ರೆ ಉಗ್ರರ ಸಂಚು ಹೇಗಿತ್ತು? ರಾಕ್ಷಸರಿಗೆ ಸ್ಥಳೀಯರು ಸಹಾಯ ಮಾಡಿದ್ರ? ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇಡೀ ದೇಶದಲ್ಲಿ ಪ್ರತೀಕಾರದ ಜ್ವಾಲೆ ಧಗಧಗಿಸುತ್ತಿದೆ. ಇತ್ತ ಉಗ್ರರ ಬೇಟೆಗೆ ಸೇನೆ ಹಾಗೂ ಕಾಶ್ಮೀರ ಪೊಲೀಸರು ಇಳಿದಿದ್ರೆ, ಅತ್ತ ತನಿಖೆಗೆ ಇಳಿದ ಎನ್ಐಎಗೆ ಸ್ಫೋಟಕ ಅಂಶ ಬಯಲಾಗಿದೆ. ಎನ್ಐಎ ತನಿಖೆ, ಸ್ಫೋಟಕ ಅಂಶ ಬಯಲು. 2 ದಿನ 3 ಸ್ಥಳ ಟಾರ್ಗೆಟ್. ಹೇಗಿತ್ತು ಉಗ್ರ ಸಂಚೆಗೆ? ಸ್ಫೋಟಕ ಅಂಶ ಲಭ್ಯವಾಗಿದೆ. ಪಹಲ್ಗಾಮ್ ಅಷ್ಟೇ ಅಲ್ಲದೆ ಕಾಶ್ಮೀರದ 3 ಕಡೆ ಟಾರ್ಗೆಟ್ ಮಾಡಲಾಗಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಸಾಕ್ಷ್ಯ ಕಂಡುಬಂದಿದೆ. ಹೀಗಾಗಿ ಎನ್ಐಎ ಟೀಮ್ ಸ್ಥಳೀಯರ ವಿಚಾರಣೆ ಮುಂದುವರೆಸಿದೆ. ಉಗ್ರ ದಾಳಿಯ ಸ್ಫೋಟಕ ಸತ್ಯ. ಪಹಲ್ಗಾಮ್ ಜೊತೆ ಬೇರೆ 3 ಪ್ರವಾಸಿ ತಾಣಗಳ ಮೇಲೂ ದಾಳಿಗೆ ಹಂತಕರು ಪ್ಲಾನ್ ಮಾಡಿದ್ದಾರಂತೆ. ಈ ಬಗ್ಗೆ ಸೇನಾ ಪಡೆಯವರು ಉಗ್ರರ ಬಂಧಿತ ಸಹಾಯಕರ ವಿಚಾರಣೆಯಲ್ಲಿ ಸತ್ಯ ಬಯಲಾಗಿದೆ. ಪಹಲ್ಗಾಮ್ ದಾಳಿಗೂ 2 ದಿನ ಮೊದಲು ಉಗ್ರರು ಬೈಸರನ್ ಕಣಿವೆಯಲ್ಲಿ ಬಂದಿದ್ದಾರಂತೆ. ಅಂದ್ರೆ ಏಪ್ರಿಲ್ 15ಕ್ಕೆ ಪಾಕಿಸ್ತಾನದ ನರರೂಪಿ ರಕ್ಕಸರು ಪಹಲ್ಗಾಮ್ ತಲುಪಿದ್ದಾರಂತೆ. ಈ ವೇಳೆ ಬೈಸರನ್ ಕಣಿವೆಯ ಜೊತೆಗೆ ಇತರ 3 ಸ್ಥಳಗಳನ್ನ ಉಗ್ರರು ಪರಿಶೀಲನೆ ಮಾಡಿದ್ದಾರೆ. ಅರು ಕಣಿವೆ, ಮನರಂಜನಾ ಉದ್ಯಾನ, ಬೇತಾಬ್ ಕಣಿವೆ, ಈ 3 ಸ್ಥಳಗಳನ್ನ ಭಯೋತ್ಪಾದಕರು ಟಾರ್ಗೆಟ್ ಮಾಡಿ ಸ್ಕೆಚ್ ರೂಪಿಸಿದ್ರಂತೆ. ಆದರೆ ಹೆಚ್ಚಿನ ಸೇನಾ ಭದ್ರತೆಯಿಂದಾಗಿ ಅಲ್ಲಿ ಉಗ್ರರು ದಾಳಿಯನ್ನ ನಡೆಸಿಲ್ಲ. ಹೀಗಾಗಿ ಪಹಲ್ಗಾಮ್ನಲ್ಲಿ ಏಕಾಏಕಿ ಗುಂಡಿನ ಮಳೆ ಸುರಿಸಿದರೂ ಸಹಾಯ ಮಾಡಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ಉಗ್ರರು ಹಾಗೂ ಸ್ಥಳೀಯರನ್ನ ತನಿಖೆ ನಡೆಸಲಾಗುತ್ತಿದೆ. ಎನ್ಐಎ ಮೂಲಗಳ ಪ್ರಕಾರ 4 ಸ್ಥಳೀಯರು ಉಗ್ರರಿಗೆ ನೆರವು ನೀಡಿರುವುದು ಬೆಳಕಿಗೆ ಬಂದಿದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಸಾಕ್ಷ್ಯ ಕಂಡುಬಂದಿದೆ. ಹೀಗಾಗಿ 2 ಫೋನ್ಗಳಿಂದ ಸಿಗ್ನಲ್ಗಳನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಆದ್ದರಿಂದ ಒಟ್ಟು 2500 ಶಂಕಿತ ಉಗ್ರರನ್ನ ಎನ್ಐಎ ಗುರುತಿಸಿದೆ. ಅದರಲ್ಲಿ 186 ಮಂದಿಯನ್ನ ಬಂಧನದಲ್ಲಿರಿಸಿ ವಿಚಾರಣೆಯನ್ನ ನಡೆಸಲಾಗುತ್ತಿದೆ. ಸ್ಫೋಟಕ ಅಂಶಗಳು ಒಂದೊಂದಾಗಿ ಬಯಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಪಾಕಿಸ್ತಾನದಲ್ಲಿ ಇವತ್ತು ಏನಾಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ಸೇನಾ ದಂಗೆ ಹೇಳ್ತಾ ಹಾಗಾದ್ರೆ ಪಾಕಿಸ್ತಾನದಲ್ಲಿ ನಾಗೇಂದ್ರ ಬಾಬು ನೋಡಿ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧದ ಕಾರ್ಮೋಡದಲ್ಲಿ ಇದೆ ಈಗ ಪರಿಸ್ಥಿತಿ. ಹೀಗೆಲ್ಲ ಇರುವಾಗ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಸೈನಿಕರು ಈಗ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಂಬರ್ಸ್ ನೋಡ್ತಾ ಹೋದ್ರೆ ಸುಮಾರು 5,000 ಸೈನಿಕರು ಇಲ್ಲಿವರೆಗೂ ಕೂಡ ಭಾರತದ ಸಂಭಾವ್ಯ ಹೋರಾಟಕ್ಕೆ ಹೆದರಿ ಅಥವಾ ಸಂಭಾವ್ಯ ಒಂದು ಆಪರೇಷನ್ಗೆ ಹೆದರಿ ಈಗ ನಿರಂತರವಾಗಿ ರಾಜೀನಾಮೆಯನ್ನು ಕೊಟ್ಟು ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇದ್ದಾರೆ. ಅದರ ನಡುವೆ ಆಸಿಮ್ ಮುನೀರ್ ಅವರೇ ಈಗ ಸೇನಾ ಮುಖ್ಯಸ್ಥರೇ ಒಂದು ರೀತಿಯಲ್ಲಿ ಕಣ್ಮರೆಯಾಗಿರುವುದು ಎಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ಸರಿಯಿಲ್ಲ.